ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವರ್ಷದ ಮೊದಲ ಹುಣ್ಣಿಮೆ, ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ, ಶುಭ ಮುಹೂರ್ತ ಯಾವಾಗ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಸ್ನೇಹಿತರೆ. ಬನದ ಹುಣ್ಣಿಮೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಈ ಹುಣ್ಣಿಮೆಯ ಮಹತ್ವವೇನು, ಹೇಗೆ ಆಚರಣೆಯನ್ನ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ಕೂಡ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಹುಣ್ಣಿಮೆಯನ್ನು ನಾವು ತುಂಬಾನೇ ಮಂಗಳಕರವಾದ ದಿನ ಅಂತ ಹೇಳ್ತೀವಿ ಸ್ನೇಹಿತರೆ. ಪುಷ್ಯ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನ ಶಾಕಂಬರಿ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಈ ಬನದ ಹುಣ್ಣಿಮೆಗೆ ಶಾಕಂಬರಿ ಹುಣ್ಣಿಮೆ ಅಂತ ಯಾಕೆ ಕರೀತಾರೆ ಅನ್ನೋ ಮಾಹಿತಿನೂ ಕೂಡ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ದಿನ ನಾವು ದಾನ ಮಾಡುವುದು ಜೊತೆಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಬನದ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗುತ್ತೆ ಅಂತ ತಿಳ್ಕೊಳ್ಳೋಣ. 2025ರಲ್ಲಿ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತ ಏನು ಕರಿತೀವಿ, ಈ ಹುಣ್ಣಿಮೆ ನಾವು ಆಚರಣೆಯನ್ನ ಮಾಡುವಂಥದ್ದು ಸೋಮವಾರ 13ನೇ ತಾರೀಕು ಆಚರಣೆಯನ್ನ ಮಾಡ್ತೀವಿ. ಈ ಒಂದು ಪುಷ್ಯ ಹುಣ್ಣಿಮೆ ಅಥವಾ ಬನದ ಹುಣ್ಣಿಮೆಯ ತಿಥಿ ಪ್ರಾರಂಭವಾಗುವಂಥದ್ದು ಸೋಮವಾರ 13ನೇ ತಾರೀಕು ಬೆಳಗಿನ ಜಾವ 5:03 ಪುಷ್ಯ ಮಾಸದ ತಿಥಿ ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಮಂಗಳವಾರ ಅಂದ್ರೆ 14ನೇ ತಾರೀಕು ಬೆಳಗಿನ ಜಾವ 3:56 ಇದು ಮುಕ್ತಾಯವಾಗುತ್ತೆ. ನಾವು ವಿಶೇಷವಾಗಿ ಸೂರ್ಯೋದಯದ ಸಮಯದಲ್ಲಿ ಒಂದು ಹುಣ್ಣಿಮೆ ತಿಥಿ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಸೋಮವಾರದ ದಿನ 13ನೇ ತಾರೀಕು ಈ ಒಂದು ಬನದ ಹುಣ್ಣಿಮೆಯನ್ನ ಆಚರಣೆ. ಮನೆಯಲ್ಲಿ ಸುಖ ಸಮೃದ್ಧಿ ಆರ್ಥಿಕ ಪರಿಸ್ಥಿತಿ ಏನೇ ಇರಲಿ ಅದೆಲ್ಲದೂ ಕೂಡ ನಿವಾರಣೆ ಆಗುವಂತಹ ಒಂದು ದಿನ ಅಂತಾನೆ ಹೇಳ್ಬೋದು. ಈ ಒಂದು ಹುಣ್ಣಿಮೆಯನ್ನ ಯಾಕೆ ನಾವು ಆಚರಣೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ, ಹುಣ್ಣಿಮೆಯ ದಿನ ಚಂದ್ರ ಪ್ರಕಾಶಮಾನವಾಗಿ ಪೂರ್ಣ ಗಾತ್ರದಲ್ಲಿರುತ್ತಾನೆ. ಪುಷ್ಯ ಮಾಸದ ತಿಂಗಳನ್ನ ವಿಶೇಷವಾಗಿ ಸೂರ್ಯನನ್ನ ಆರಾಧನೆಯನ್ನ ಮಾಡುವಂತ ತಿಂಗಳು ಅಂತಾನೆ ಹೇಳ್ಬೋದು. ಈ ಒಂದು ಮಾಸದಲ್ಲಿ ಯಥೇಚ್ಛವಾಗಿ ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸುವಂಥದ್ದು, ಅರ್ಘ್ಯವನ್ನ ನೀಡುವಂಥದ್ದು, ದಾನಗಳನ್ನ ಮಾಡುವಂಥದ್ದು ತುಂಬಾನೇ ವಿಶೇಷವಾಗಿ ನಾವು ಒಂದು ಫಲಪ್ರಾಪ್ತಿಗಳನ್ನ ನಾವು ಪಡೆದುಕೊಳ್ಳಬಹುದಾದಂಥ ತಿಂಗಳಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ನಾವು ನಾಗರಕಟ್ಟೆಗೆ ಪೂಜೆಯನ್ನ ಮಾಡುವಂಥದ್ದು, ಈ ಹುಣ್ಣಿಮೆ ದಿನ ನಾಗರಕಟ್ಟೆಗೆ ಪೂಜೆ ಮಾಡುವುದು, ಷಷ್ಠಿ ಪೂಜೆಯನ್ನ ಮಾಡುವುದು, ಜೊತೆಗೆ ಒಂದು ಲಕ್ಷ್ಮೀ ಪೂಜೆ, ಲಕ್ಷ್ಮೀ ನಾರಾಯಣನ ಪೂಜೆ, ಒಂದು ಸತ್ಯನಾರಾಯಣ ಪೂಜೆಯನ್ನ ಮಾಡೋದು ಬಹಳಷ್ಟು ಫಲಗಳನ್ನ ತಂದು ಕೊಡುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ. ಆದ್ರಿಂದ ಈ ದಿನ ಅದರಲ್ಲೂ ತುಂಬಾನೇ ವಿಶೇಷವಾಗಿ ಈ ದಿನ ಮತ್ತೊಂದು ವಿಶೇಷತೆ ಏನೆಂದ್ರೆ, ಈ ದಿನ ಪುಷ್ಯ ಮಾಸದಲ್ಲಿ ಹುಣ್ಣಿಮೆ ಸೂರ್ಯನಿಗೆ ಪೂಜೆ ಮಾಡೋದು, ಅರ್ಘ್ಯವನ್ನ ನೀಡುವುದು, ಜೊತೆಗೆ ಲಕ್ಷ್ಮೀ ಪೂಜೆಯನ್ನ ಮಾಡೋದು, ಲಕ್ಷ್ಮೀ ನಾರಾಯಣರ ಪೂಜೆಯನ್ನ ಮಾಡೋದು ಬಹಳಷ್ಟು ವಿಶೇಷತೆಗಳನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಈ ಹುಣ್ಣಿಮೆ. ಇವುಗಳೆಲ್ಲದರ ಜೊತೆಗೆ ವಿಶೇಷವಾಗಿ ಈ ಹುಣ್ಣಿಮೆ ದಿನ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಈ ದಿನ ಯಾರೆಲ್ಲ ಲಕ್ಷ್ಮೀ ಪೂಜೆಯನ್ನ ಮಾಡ್ತಿರ್ತೀರೋ ಅವರಿಗೆ ಒಂದು ಆರ್ಥಿಕವಾಗಿ ಏನೇ ಸಮಸ್ಯೆ ಇರಲಿ, ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ಸಮಸ್ಯೆಗಳನ್ನ ಎದುರಿಸ್ತಿದ್ರು ಕೂಡ ಈ ದಿನ ಒಂದು ಲಕ್ಷ್ಮೀ ಪೂಜೆಯನ್ನ ಮಾಡೋದ್ರಿಂದ ಬಹಳಷ್ಟು ವಿಶೇಷವಾದ ಫಲಗಳನ್ನ ಪಡ್ಕೋಬಹುದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದರಲ್ಲೂ ಕೂಡ ವಿಷ್ಣುವಿನ ಆರಾಧನೆಗೆ ಈ ದಿನ ಬಹಳಷ್ಟು ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬಹುದು. ಈ ಹುಣ್ಣಿಮೆ ದಿನ ವಿಷ್ಣುವನ್ನ ಆರಾಧನೆಯನ್ನ ಮಾಡೋದ್ರಿಂದ ನಮಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ. ಈ ಬನದ ಹುಣ್ಣಿಮೆ ದಿನ ನಾವು ಬನಶಂಕರಿ ಅಮ್ಮನವರನ್ನು ನಾವು ತುಂಬಾನೇ ವಿಶೇಷವಾಗಿ ಆರಾಧನೆಯನ್ನ ಮಾಡಲಾಗುತ್ತೆ. ಈ ಹುಣ್ಣಿಮೆ ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ದಿನ ಬನಶಂಕರಿ ದೇವಿಗೆ ನೀವು ಪೂಜೆಯನ್ನ ಸಲ್ಲಿಸುವಂಥದ್ದು, ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ದೇವಿಗೆ ನೀವು ಪೂಜೆಯನ್ನ ಮಾಡಿಸೋದು, ಮತ್ತೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡೋದು ಬಹಳಷ್ಟು ಒಂದು ಮುಖ್ಯವಾದ ಒಂದು ಫಲಗಳನ್ನ ಪಡ್ಕೋಬಹುದು ಸ್ನೇಹಿತರೆ. ಈ ಬನದ ಹುಣ್ಣಿಮೆಯನ್ನ ಪುಷ್ಯ ಪೌರ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂಥ ಒಂದು ವಿಶೇಷತೆ ಇದೆ. ಈ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಉಪವಾಸವಿದ್ದು ಸತ್ಯನಾರಾಯಣನ ಪೂಜೆಯನ್ನು ಮಾಡೋದ್ರಿಂದ, ಜೊತೆಗೆ ಸತ್ಯನಾರಾಯಣ ಕಥೆಯನ್ನು ಕೇಳೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆದ್ದರಿಂದ ಈ ದಿನ ಉಪವಾಸವಿದ್ದು ಸತ್ಯನಾರಾಯಣನ ಪೂಜೆಯನ್ನು ಮಾಡುವುದು ಕುಟುಂಬಕ್ಕೆ ಸುಖ ಸಮೃದ್ಧಿ ಆರೋಗ್ಯ ಆಯಸ್ಸನ್ನು ತಂದುಕೊಡುತ್ತೆ ಅಂತಲೇ ಹೇಳುತ್ತೆ ಸ್ನೇಹಿತರೆ. ಈ ಒಂದು ಪುಷ್ಯ ಮಾಸದಲ್ಲಿ ಕೆಲವು ಕಡೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ದಿನದಿಂದ ಬನದ ಹುಣ್ಣಿಮೆಯವರೆಗೂ ಕೂಡ ನವರಾತ್ರಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಅಂದ್ರೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ
ನವರಾತ್ರಿ ಆಚರಣೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ವಿವಿಧ ಅಲಂಕಾರಗಳನ್ನು, ದುರ್ಗಿಯ ವಿವಿಧ ಅಲಂಕಾರಗಳನ್ನು ಮಾಡಿ ಪೂಜಿಸಲಾಗುತ್ತದೆ. ಅದೇ ರೀತಿ ಬನದ ಹುಣ್ಣಿಮೆ ದಿನ ಅಂದರೆ ಕೊನೆಯ ದಿನ ಬನಶಂಕರಿ ದೇವಿಗೆ ಶಾಕಂಬರಿ ಅಲಂಕಾರವನ್ನು ಮಾಡಲಾಗುತ್ತೆ. ಅಂದರೆ ಬನಶಂಕರಿ ದೇವಿಗೆ ತರಕಾರಿಗಳಿಂದ ಅಲಂಕಾರವನ್ನು ಮಾಡುವುದನ್ನು ನಾವು ಶಾಕಂಬರಿ ಅಲಂಕಾರ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಹುಣ್ಣಿಮೆಗೆ ಶಾಕಂಬರಿ ಹುಣ್ಣಿಮೆ ಅಂತಲೂ ಕೂಡ ಹೇಳ್ತಾರೆ. ಆದ್ದರಿಂದ ಈ ದಿನ ನೀವು ಮನೆಯ ಅಕ್ಕಪಕ್ಕದಲ್ಲಿರುವಂಥ ಒಂದು ಬನಶಂಕರಿ ದೇವಸ್ಥಾನಗಳಿಗೆ ತರಕಾರಿಗಳನ್ನ ತಗೊಂಡು ಹೋಗಿ ಕೊಡೋದ್ರಿಂದ ತುಂಬಾ ವಿಶೇಷವಾದ ಫಲಗಳನ್ನ ಪಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ನಾವು ತರಕಾರಿಗಳನ್ನ ದಾನವನ್ನು ಮಾಡೋದ್ರಿಂದ ಹುಣ್ಣಿಮೆಯ ದಿನ ನಮಗೆ ಹಲವಾರು ದೋಷಗಳು ಇರುವಂಥದ್ದು ಪರಿಹಾರ ಆಗುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ, ಯಾವಾಗ ನೋಡ್ರಿ ಏನಾದ್ರು ಒಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಇದ್ದೇ ಇರುತ್ತೆ, ಅಥವಾ ಒಂದು ಅಪಮೃತ್ಯುವಿನಿಂದ ಬಳಲ್ತಿರ್ತಾರೆ. ಅಂದರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಕೆಲವೊಬ್ಬರು ಏನೇ ಒಂದು ಕಾಯಿಲೆ ಅಂತ ಯಾವಾಗಲೂ ಕೂಡ ಹಾಸ್ಪಿಟ್ಲಿಗೆ ಹೋಗ್ತಿರ್ತಾರಲ್ಲ, ಅಂಥವರು ಕೂಡ ಈ ಒಂದು ದಿನ ನಾವು ತರಕಾರಿಗಳನ್ನ ದಾನ ಮಾಡೋದ್ರಿಂದ ಆ ಥರದ ಒಂದು ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ದಿನ ನಾವು ವಿಶೇಷವಾಗಿ ಸೌತೆಕಾಯಿ, ಕುಂಬಳಕಾಯಿ, ಬಾಳೆಕಾಯಿ, ಇನ್ನು ನಮಗೆ ಶಕ್ತಿಗನುಸಾರವಾಗಿ ಯಾವ ತರಕಾರಿಗಳನ್ನ ದಾನ ಕೊಡ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಆ ತರಕಾರಿಗಳನ್ನ ನೀವು ಈ ದಿನ ಹೋಗಿ ಕೊಡ್ಬೋದು ಸ್ನೇಹಿತರೆ. ಹಲವಾರು ದೋಷಗಳು ತರಕಾರಿಗಳನ್ನು ದಾನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಆದ್ದರಿಂದ ನಿಮಗೆ ನಿಮ್ಮ ಶಕ್ತಿಗನುಸಾರವಾಗಿ ನಿಮ್ಮ ಕೈಲಿ ಯಾವ ತರಕಾರಿಯನ್ನು ದಾನ ಕೊಡೋದಕ್ಕೆ ಆಗುತ್ತೋ ಅಂಥ ತರಕಾರಿಗಳನ್ನ ಹೋಗಿ ದಾನ ಕೊಡೋದು ಈ ದಿನ ಬಹಳನೇ ವಿಶೇಷ ಸ್ನೇಹಿತರೆ. ಪ್ರತಿಯೊಂದು ಬನಶಂಕರಿ ದೇವಸ್ಥಾನಗಳಲ್ಲೂ ಕೂಡ ಈ ಅಲಂಕಾರವನ್ನ ಮಾಡಲಾಗುವುದಿಲ್ಲ. ಅಂದ್ರೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿ ಏನಾದರೂ ಈ ಶಾಕಂಬರಿ ಅಲಂಕಾರವನ್ನ ಮಾಡ್ತಿದ್ರೆ ಅಲ್ಲಿ ಹೋಗಿ ತಗೊಂಡೋಗಿ ಕೊಡಿ. ಇಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ಯಾವುದೇ ಒಂದು ದುರ್ಗೆಯರ ಒಂದು ಅವತಾರವಿರುವಂತಹ ಒಂದು ದೇವಾಲಯ ಇದ್ರೂ ಕೂಡ ನೀವು ಅಲ್ಲಿ ಹೋಗಿ ಈ ದಿನ ವಿಶೇಷವಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಮಾಡೋದು ಬಹಳಷ್ಟು ಫಲಗಳನ್ನ ತಂದುಕೊಡುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ. ಯಾಕಂದ್ರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರುವಂಥ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ, ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.